ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕೇಸರ್ ರವೆ. ತುಂಬ ಚೆನ್ನಾಗಾಗುತ್ತೆ. ಒಳ್ಳೆ ಸಿಂಪಲ್ ಮೆಥಡಲ್ಲಿ ನಾನು ಹೇಳಿಕೊಡ್ತಾ ಇದ್ದೀನಿ. ಎಷ್ಟೇ ಟೈಮ್ ನೀವು ಇದನ್ನು ಇಟ್ಟರು ಏನು ಕೂಡ ಗಟ್ಟಿ ಆಗೋದಿಲ್ಲ. ಇದು ಸಾಫ್ಟ್ ಆಗಿರುತ್ತೆ. ನೆಕ್ಸ್ಟ್ ಡೇಗೆ ನೀವು ತಿಂದರೂ ಇದು ಸಾಫ್ಟಾಗಿಯೇ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಓಕೆ, ಇಲ್ಲಿ ನಾನು ಫಸ್ಟಿಗೆ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ತಾ ಇದ್ದೀನಿ. ಹಾಗಾಗಿ 1 ಚಮಚ ತುಪ್ಪವನ್ನು ಹಾಕಿ ಇದಕ್ಕೆ ಗೋಡಂಬಿ, ಆಮೇಲೆ ಬೇಕಿದ್ದರೆ ನೀವು ಬಾದಾಮ್ ಹಾಕ್ಬೋದು, ಹಾಗೂ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡ್ಬೋದು. ಓಕೆ, ಗೋಡಂಬಿ ಎಲ್ಲ ಫ್ರೈ ಆದಮೇಲೆ ಇವಾಗ ರವೆ ಫ್ರೈ ಮಾಡಲಿಕ್ಕೆ ನಮಗೆ. ಹಾಗಾಗಿ ಅದಕ್ಕೋಸ್ಕರ 1 ಚಮಚ ನಾನು ತುಪ್ಪವನ್ನು ಹಾಕಿ ಮೆಜರ್ಮೆಂಟ್ ಕಪ್ಪಲ್ಲಿ 1 ಕಪ್ಪಷ್ಟು ಸಣ್ಣ ರವೆಯನ್ನು ಹಾಕಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಯಾವಾಗಲೂ ರವೆ ಉಂಟು ನೋಡಿ, ಫ್ರೈ ಮಾಡುವಾಗ ತೇವಾಂಶದಿಂದ ಇರಬೇಕಂದ್ರೆ ತುಪ್ಪ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಆದರೆ ಡ್ರೈ ಆಗಿ ಇರಬಾರ್ದು. ಯಾವ ಕಪ್ಪಲ್ಲಿ ರವೆ ತಗೊಂಡೆ ನೋಡಿ, ಅದೇ ಕಪ್ಪಲ್ಲಿ 2.5 ಕಪ್ಪಷ್ಟು ನಾನಿಲ್ಲಿ ನೀರನ್ನು ಹಾಕಿ ಕುದಿಸಲು ಇಡ್ತಾ ಇದ್ದೀನಿ. ಕುದಿಯುವಾಗ ಇದಕ್ಕೆ ಸ್ವಲ್ಪ ನಾನು ಕೇಸರ್ ಕೂಡ ಸೇರಿಸ್ತಾ ಇದ್ದೀನಿ. ಓಕೆ, ಒಂದು ಸೈಡ್ ನೀರು ಕುದೀತಾ ಇದೆ, ಇನ್ನೊಂದು ಸೈಡಲ್ಲಿ ರವೆ ಫ್ರೈ ಆಗ್ತಾ ಕೂಡ ಉಂಟು. ಇವಾಗ ನೋಡ್ಬೋದು ರವೆ ಚೆನ್ನಾಗಿ ಉಬ್ಬಿ ಬಂದಿದೆ. ಇನ್ನೂ ಕೂಡ ಇದರ ಕಲರ್ ಚೇಂಜ್ ಆಗಬೇಕು. ಒಳ್ಳೆ ರೀತಿ ಉಬ್ಬಿದ ಮೇಲೆ ನಾನು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸಿ ಮತ್ತೊಮ್ಮೆ ಫ್ರೈ ಮಾಡ್ತಾ ಇದ್ದೀನಿ. ಇದರಿಂದ ಇದು ಬೇಗನೂ ಫ್ರೈ ಆಗುತ್ತೆ ಹಾಗೂ ಇದರ ಕಲರ್ ಕೂಡ ಚೇಂಜ್ ಆಗುತ್ತೆ. ಹಾಗಾಗಿ ಇನ್ನೂ ಕೂಡ ಸ್ವಲ್ಪ ಹೊತ್ತು ಫ್ರೈ ಆಗಬೇಕಿದು. ಒಂದು ಸೈಡಲ್ಲಿ ನೀರು ಕುದಿಯುವಾಗ ಇನ್ನೊಂದು ಸೈಡಲ್ಲಿ ರವೆ ಆವಾಗ ರೆಡಿ ಆಗುತ್ತೆ. ಇವಾಗ ನೋಡ್ಬೋದು ರವೆ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತೇಳಿ. ಲೋ ಫ್ಲೇಮಲ್ಲಿ ನಾನು ಇದನ್ನು ಫ್ರೈ ಮಾಡಿದ್ದೀನಿ. ಇವಾಗ ಕುದಿಯುವ ನೀರನ್ನು ಹಾಕ್ತಾ ಇದನ್ನು ಮಿಕ್ಸ್ ಮಾಡ್ತಾ ಹೋಗಿ ನೋಡಿ. ಈ ರೀತಿ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಮಾಡಿ. ಪೂರ್ತಿಯಾಗಿ ಇವಾಗ ನೀರನ್ನು ಹಾಕಿಬಿಡಿ. ಇವಾಗ ಎಲ್ಲ ನೀರನ್ನು ನಾನು ಇದಕ್ಕೆ ಸೇರಿಸಿದ್ದೀನಿ. ಗ್ಯಾಸನ್ನು ಸ್ವಲ್ಪ ಫಸ್ಟಿಗೆ ಹೈ ಫ್ಲೇಮಲ್ಲಿ ಇಟ್ಟುಬಿಡಿ. ಸ್ವಲ್ಪ ನೀರು ಡ್ರೈ ಆಗಲಿ, ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಟರೆ ಆಯಿತು. ಇವಾಗ ನೋಡಿ ನೀರಲ್ಲಿ ರವೆ ಚೆನ್ನಾಗಿ ಬೇಯ್ತಾ ಉಂಟು. ಸ್ವಲ್ಪ ಡ್ರೈ ಆಗಿದ್ದೆ ನಾವು ಇದಕ್ಕೆ ಸಕ್ಕರೆಯನ್ನು ಸೇರಿಸೋಣ. ಇಲ್ಲಿ ನಾನು 1.5 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕಿದ್ದೆ ಮತ್ತೊಮ್ಮೆ ಇದು ನೀರು ರೀತಿ ಆಗುತ್ತೆ. ಇವಾಗ ಇದು ಸಾಫ್ಟ್ ಆಗೋದು ಇದರಲ್ಲಿ. ಆಮೇಲೆ ಯಾವಾಗಲೂ ಇದು ಡ್ರೈ ಆಗೋದಿಲ್ಲ. ಹಾಗಾಗಿ ಸಕ್ಕರೆ ಕರೆಕ್ಟಾಗಿ ನಾವು ಆಮೇಲೆ ಹಾಕಬೇಕಾಗುತ್ತೆ. ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಕೂಡ ಹಾಕಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡೋಣ. ಇವಾಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಸ್ವಲ್ಪ ಹೊತ್ತು ಹಾಗೆಯೇ ಮುಚ್ಚಿಡಿ. ಚೆನ್ನಾಗಿದು ಬೇಯುತ್ತೆ. ಇವಾಗ ನೋಡ್ಬೋದು ರವೆ ಸಕ್ಕರೆ ಪಾಕದಲ್ಲಿ ಯಾವ ರೀತಿ ಬೆಂದಿದೆ ಅಂತ ಹೇಳಿ. ಈ ರೀತಿ ಡ್ರೈ ಆದಮೇಲೆ ಇದಕ್ಕೆ ಮತ್ತೊಮ್ಮೆ 1.5 ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನೀವು ಪ್ರಸಾದ ಅದು ಇದೆಲ್ಲ ಮಾಡೋದಾದರೆ ತುಪ್ಪ ಜಾಸ್ತಿ ಸೇರಿಸ್ಬೋದು. ಓಕೆ, ಇವಾಗ ಇದನ್ನು ತುಪ್ಪ ಹಾಕಿ ಲೋ ಫ್ಲೇಮಲ್ಲಿ ಮುಚ್ಚಿಡೋಣ. ಒಳ್ಳೆ ರೀತಿ ಕುದೀತಾ ಉಂಟು, ಪರ್ಫೆಕ್ಟ್ ಆಗಿದೆ ಇದು. ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕೋಣ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ಇವಾಗ ನೋಡ್ಬೋದು ಸೈಡಿಂದ ತುಪ್ಪ ಕೂಡ ಬಿಟ್ಟಿದೆ. ಇವಾಗ ರೆಡಿಯಾಗಿದೆ ರವೆ. ಟ್ರೈ ಮಾಡಿ ಒಮ್ಮೆ ಇದನ್ನು. ಎಷ್ಟು ಟೇಸ್ಟಾಗಿ, ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇದು. ಖಂಡಿತ ಮನೆಯಲ್ಲಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಸೈಡಲ್ಲಿ ತುಪ್ಪ ಬಿಡೋವರೆಗೂ ನೀವು ಇದನ್ನು ಸ್ವಲ್ಪ ಹೊತ್ತು ಹಾಗೆಯೇ ಬೇಯಿಸಬೇಕಾಗುತ್ತೆ. ಓಕೆ, ಇವಾಗ ಕೇಸರ್ ರವೆ ರೆಡಿಯಾಗಿದೆ. ಎಲ್ಲರೂ ಕೂಡ ಮಾಡಿ ಮನೆಯಲ್ಲಿ ತಿನ್ನಿ. ಇವತ್ತಿನ ಈ ರೆಸಿಪಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ನಾನು ಹೇಳಿದಾಗ ಇದನ್ನು ನೆಕ್ಸ್ಟ್ ಡೇ ಇಟ್ಟರು ಇದು ಸಾಫ್ಟಾಗಿಯೇ ಇರುತ್ತೆ. ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.